ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ಹೈದರಾಬಾದ್ ಕೂಡ ಮ್ಯಾಚ್ ಐತೆ, ಲೀಗ್ ಮ್ಯಾಚ್, ಲಾಸ್ಟ್ ಮ್ಯಾಚ್, ಈ ಸೀಸನ್ ಫಸ್ಟ್ ಮ್ಯಾಚ್ ನಾವು ಹೈದರಾಬಾದ್ ಕೂಡ ಆಡಿದ್ದೀವಿ, ಹೊಡೆದ್ ಕಡೆಕ್ ಮಾಡಿದ್ದೀವಿ. 200 ರನ್ ಮ್ಯಾಗೇನೋ ಹೊಡೆದಿದ್ವಿ. ಇಶಾನ್ ಕಿಶನ್ ಚಲೋ ಆಡಿದ್ದ, ಅವ್ರ ಕಡೆ ಸಾಯವ ಅದ. ನಾವು 15 ಓವರ್ 3 ಬಾಲ್ 14 ಓವರ್ದಾಗ ಮ್ಯಾಚ್ ಕಡೆಕ್ ಮಾಡಿದ್ವಿ. ಆ ಪರಿ ಡೇಂಜರ್ ಒಂದೇ ಮ್ಯಾಚ್ ಹೈದರಾಬಾದ್ ಕೂಡ ಏನು ಗೆದ್ದಿಲ್ಲ, ಹುಚ್ಚ ಹಿಡಿದು ಬಿಟ್ಟಿತ್ತು ಮಂದಿಗೆ. ಯಾವ ಪರಿ ಸ್ಟ್ರಾಂಗ್ ಐತಪ್ಪ ಈ ಟೀಮ್ ಅನ್ನುವಂಥದ್ದು ಗೊತ್ತಾಗ್ಬಿಟ್ಟಿದ್ದ. ಏನು ಫಸ್ಟ್ ಮ್ಯಾಚ್ ಹೊಡ್ಕೋತ್ ಹೋದವ್ರೆ ಈಗ ಟಾಪ್ 1 ಕೂತೀವಿ. ಇನ್ನು ನಮ್ಮ ಕುರ್ಚಿ ಅಳಗಾಡಿಸುವಂತ ತಾಕತ್ತ ತೆಳಗಿನ ಟೀಮ್ಗಳಿಗೆ ಇಲ್ಲ. ಯಾಕಂದ್ರೆ ಚಲೋ ರನ್ ರೇಟ್ ಐತೆ, ಚಲೋ ಪಾಯಿಂಟ್ಗಳು ಅದಾವ. ಇವತ್ತು ಹೈದರಾಬಾದ್ ಕೂಡ ಐತಿ, ಮತ್ತೊಂದು ಬಿಸ್ಕೆಟ್ ಕೊಡೋದೇ ಕೊಟ್ಟ 20 ಪಾಯಿಂಟ್ ತಗೊಂಡು ಫುಲ್ ಫಿಕ್ಸ್ ಕೂತ್ ಬಿಡೋದು. ಈಗ ಆಲ್ಮೋಸ್ಟ್ ಅಂತೂ ನಮ್ದು ಟೀಮ್ ಕ್ವಾಲಿಫೈ ಆಗೈತಿ, ಈಗೆಲ್ಲ ಚಂದ ನಡೆದೈತಿ. 2 ನಂಬರ್ ಅಂತರೂ ಗುಜರಾತ್ದವ್ರು ಅದಾರ. ನಿನ್ನೆ ಒಂದು ಜಪ್ಪದ ಹೆಡಿಕೆ ಕೊಟ್ಟು ಚೆನ್ನೈದವ್ರಿಗೆ ಮನೆಗೆ ಕಳಿಸಿ ಅವರು ಏನು 2 ನಂಬರ್ ಬಂದು ಕೂತಾರ. ಆ ಚೆನ್ನೈದವ್ರಿಗಂತೂ ಈ ವರ್ಷ ಭಾಳ ಅಂದ್ರೆ ಭಾಳ ಕೆಟ್ಟ ಅಸಹ್ಯ ಮಾಡಿಬಿಟ್ರಿಪ್ಪ. ಯಾರು ಬರ್ತಾರ ಬರಲಿ, ಅವಕ್ಕೆ ಬರೀ ಅಸಹ್ಯ ಮಾಡೋದ್ರಾಗೆ ಹೋಗ್ಬಿಡ್ತಾವ್ರಿಗೆ. ಮನೆ ಯಾರು ಇಶಾನ್ ಕಿಶಾನ್ ಅಲ್ಲೇ ಮನೆಗೆ ಹೊಕ್ಕಿ ರಿಪ್ ಹೊಡೆದ ಅವನವನು ಚೀಟಿ ಹೊಡ್ಕೋತ ನಡ್ರಿ ನೀವು ಅವನು ಮನೆಗೆ ಅಂದು ಬಿಟ್ಟ ಅಲ್ಲೇ ಅವರಿಗೆ. ಮತ್ತು ನೀನೆ ಗೆಲ್ಲು ಹಂಗೆ ಹೆಡಿಕೆ ಕೊಟ್ಟ ನಡಿ ಸೊಮ್ಮ ನಡ್ರಿ ಅಂದ್ಬಿಟ್ಟ ಅವನು. ಏನು ಆ್ಯಕ್ಷನ್ ಅವ್ರದ್ದೆಲ್ಲ. ಆದ್ರೆ ಮೆರ್ಯಾಕತ್ತಿತ್ತು, ಮೆರೆದವ್ರಿಗೆ ಸ್ವಚ್ಛ ಮಾಡಿ ಕಳಿಸಿಬಿಟ್ಟಾರ. ಈಗ ಅವ್ರದ್ದಂತೂ ಹೋಗೈತಿ. ಇನ್ನು ನಮ್ಮ RCB ಹೇಳ್ಬೇಕಂದ್ರ ಹಿಂದಿನ ಮ್ಯಾಚ್ ಅಂತೂ ಪಂಜಾಬ್ದವ್ರ ಜೊತೆ ಅಂತೂ ಗೇಂಡಿ ಕಳೆದ ಗೆದ್ದು ಬಿಟ್ಟಿವಿ. ವೆಂಕಟೇಶ್ ಅಯ್ಯರ್ ಅಣ್ಣ ಗೆಚ್ ಆಡ್ಯಾನ, ನಮ್ಮ ಕಿಂಗ್ ಕೊಹ್ಲಿ ಗೆಚ್ ಆಡ್ಯಾರ, ಭುವನೇಶ್ವರ್ ಕುಮಾರ್ ಬಾಲಿಂಗ ಗೆಚ್ ಹಾಕ್ಯಾರ, ರಶಿಕು ಚಲೋ ಹಾಕ್ಯಾನ ಅಣ್ಣ. ಹ್ಯಾಜಲ್ವುಡ್ ಗೆಚ್ಚ ಫಸ್ಟಿಗೆನೆ 2 ಓವರ್ ಗೋಲ್ ಆಗಿತ್ತ, ಆಮೇಲೆ 2 ಓವರ್ ಗೆಚ್ ಬಾಲಿಂಗ್ ಹಾಕ್ಯಾರ ಹ್ಯಾಜಲ್ವುಡ್. ಎಲ್ಲ ಚಲೋ ಐತೆ ನಮ್ಮ ಟೀಮ್. ಆದ್ರೆ ಇವತ್ತಿನ ಟೀಮ್ದಾಗ ನಮ್ದು ಏನು ಚೇಂಜ್ ಮಾಡ್ತಾರ ಗೊತ್ತಿಲ್ಲ. ಸಾಲ್ಟ್ ಅಂತರೂ ಬಂದಾನ, ಇನ್ನ ಎಂದ ಆಡಿಸ್ತಾರೋ ಏನು ಸುದ್ದಿ ಗೊತ್ತಿಲ್ಲ. ಬೆತಲ್ ಅಂತರೂ ರನ್ನ ಬರಾತಿಲ್ಲ. ನನಗನ್ಸೋ ಮಟ್ಟಿಗೆ ಅವ್ನು ಕುಂದ್ರಿಸಿ ಬಿಡ್ಬೇಕು. ವಿರಾಟ್ ಕೊಹ್ಲಿ, ವೆಂಕಟೇಶ್ ಅಯ್ಯರ್ ಬರ್ಲಿ, ಒಂಡನ ಪಡಿಕಲ್ ಬರ್ತಾನ, ಆಮೇಲೆ ಯಾರು ನಮ್ಮ ರಜತ್ ಪಟೇದಾರ್ ಬರ್ತಾರ. ಬೇಕಾದ್ರೆ ಇವ್ರನ್ನ ಆಡಿಸ್ಬೋದು. ಯಾರು ಜಿತೇಶ್ ಶರ್ಮಾ, ಟೀಮ್ ಡೇವಿಡ್ ಅದಾನ, ಶಫರ್ಡ್ ಇರ್ತಾನ, ಕುರ್ನಾಲ್ ಪಾಂಡ್ಯ ಅವ್ರು ಇರ್ತಾರೆ. ಅಲ್ಲಿ ಮಟ್ಟ ನಮ್ಮ ಬ್ಯಾಟಿಂಗ್ ಲೈನಪ್ ಚಲೋ ಐತಿ. ಯಾರು ಬೆತಲ್ ತೆಗೆದು ನಾವು ಡಪ್ಪಿನ ಆಡಿಸ್ಬೋದು. ಯಾಕಂದ್ರೆ ಅದು ಬ್ಯಾಟಿಂಗ್ ಪಿಚ್ ಐತಿ, ಸ್ವಲ್ಪ ಬಾಲಿಂಗ್ ಎಲ್ಲ ಗಿಚ್ ಆದ್ರೆ ಚಲೋ ಆಗತ್ತ. ಡಪ್ಪಿ, ಹ್ಯಾಜಲ್ವುಡ್, ಮತ್ತು ಈ ಕಡೆ ಯಾರು ನಮ್ಮ ಭುವನೇಶ್ವರ್ ಕುಮಾರ್ ಅಣ್ಣ ನೆಕ್ಸ್ಟ್ ಲೆವೆಲ್, ರಸಿಕ್, ಸುಯೇಶ್ ಶರ್ಮಾ, ಹಿಂಗೆಲ್ಲ ಪೂರ ಪ್ಯಾಕ್ ಆಗ್ಬಿಡ್ತೈತಿ. ನೋಡಿದ್ರೆ ಇವತ್ತು ಯಾವ ರೀತಿ ಅವ್ರು ಪ್ಲಾನಿಂಗ್ ಮಾಡ್ತಾರೆ ಹೇಳಕ್ ಬರಂಗಿಲ್ಲ. ವೆಂಕಟೇಶ್ ಅಯ್ಯರ್ ಅಂತೂ ಹಿಂದಿನ ಮ್ಯಾಚ್ ಚಲೋ ಆಡಿದ್ದು, ಮತ್ತೊಂದು ನಮ್ಗೆ ಸ್ವಲ್ಪ ಇದು ಸಿಕ್ಕಂಗಾಗೈತಿ, ಏನು ಶಕ್ತಿ ಸಿಕ್ಕಂಗಾಗೈತಿ. ಮತ್ತೊಬ್ಬ ಬ್ಯಾಟರ್ ಮತ್ತೆ ಬಂದ ನಮ್ಮ ಕಡೆ ಪವರ್ಫುಲ್ ಅನ್ನುವಂಥದ್ದು ಗೊತ್ತಾಗೈತಿ ನಮ್ಗೆ. ಗಿಚ್ ಅಂತೂ ಆಡ್ಯಾರ. ಇನ್ನು ಅವ್ರ ಕಡೆ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಇಶಾನ್ ಕಿಶನ್ ನಡ್ಸ್ಕೊಂಡು ಹೊಂಟಿದ್ದ ಅವ್ರ ಟೀಮ್. ಆಮೇಲೆ ಪ್ಯಾಟ್ ಕಮಿನ್ಸ್ ಬಂದ್ರು, ಅವರು ಹಿಂದಿನ ಮ್ಯಾಚ್ 3 ವಿಕೆಟ್ ತೆಗೆದಾರ. ಅವ್ರ ಕಡೆ ನೋಡ್ರಿ ಚಲೋ ಯಾರ್ಯಾರು ಆಡ್ಲಾತಾರ. ಅಭಿಷೇಕ್ ಶರ್ಮಾ ಚಲೋ ಆಡ್ಲಾತಾರ, ಇಶಾನ್ ಕಿಶನ್ ಆಗಿರ್ಬೋದು, ಯಾರು ಕ್ಲಾಸನು ಆಡ್ಲಾತಾರ, ಪ್ಯಾಟ್ ಕಮಿನ್ಸ್ ಈಗ ಚಲೋ ಬಾಲಿಂಗ್ ಹಾಕ್ಲಾತಾರ. ಅವ್ರ ಕ್ಯಾಪ್ಟನ್ಶಿಪ್ ಎಲ್ಲ ಗೆಲ್ಸ್ ಐತಿ. ಏನು ನೋಡ್ಬೇಕೇನ ಅವ್ರದ್ದು ಟೀಮ್ ಹೆಂಗೈತಿ, ಏನೇನೈತಿ ಅವ್ರ ಕಡೆ. ಮತ್ತು ಬಾಲಿಂಗು ಸ್ವಲ್ಪ ಒಂದು ಲೆವೆಲ್ದಾಗ ಚಲೋ ಹಾಕ್ಲಾತಾರ ಅವರು ಬಾಲಿಂಗ. ಮತ್ತು ಏನೇನಾಗತ್ತ ಅನ್ನುವಂಥದ್ದು ನೋಡೋಣಲ್ರಿ. ಇವತ್ತು ಮ್ಯಾಚ್ ಆದಾಗ ಗೊತ್ತಾಗೋವಂಥದ್ದು. ಅವರು ಏನು 3 ನಂಬರ್ ಅದಾರ, ಅವ್ರಿಗೂ 2 ನಂಬರ್ ಬರ್ಬೇಕನ್ನುವಂಥದ್ದು ಆಸೆ ಇರ್ತೈತಿ. ಅವ್ರಿಗೂ ಇವತ್ತಿನ ಮ್ಯಾಚ್ ಭಾಳ ಇಂಪಾರ್ಟೆಂಟ್ ಆಕೈತಿ. ಮತ್ತು ನಮ್ಮದು ನೋಡೋಣ ಇವತ್ತು ಏನೇನಾಗತ್ತ, ಏನು ಸುದ್ದಿ, ಇವತ್ತು ನಮ್ಮ ಯಾವ ಹೊಡಿತಾವ, ಯಾವ ವಿಕೆಟ್ ಹೆಚ್ಚು ತೆಗಿತಾರ ಅನ್ನುವಂಥದ್ದು ನೀವು ಕಮೆಂಟ್ ಮಾಡಿರಿ. ಇವತ್ತು ಮಾತ್ರ ನಾವು ಇನ್ನೊಂದು ನಮ್ದು ಹುಲಿದ ಸೆಂಚುರಿ ಬರ್ಬೇಕು, ಅದು ಅಟ್ಟ ನಮಗೊಂದು ಖುಷಿ. ಇವತ್ತಂತೂ ಮ್ಯಾಚ್ ನಾವಂತೂ ಟಾಪ್ 1 ಆಗದೀವಿ. ಇವತ್ತು ಏನೇನು ಚೇಂಜಸ್ ಮಾಡಿ ಏನೇನು ಆಡಿಸ್ತಾರೆ ಇವತ್ತ ಪ್ರಯೋಗ ಆಗಿಬಿಡ್ಲಿ. ಅದು ಮತ್ತೆ ಮುಂದೆ ತಗೊಳ್ಳೋಂಥ ಚಾನ್ಸಸ್ ಬೇಡ. RCBದವರು ಇವತ್ತ ಏನು ಹೆಚ್ಚು ಕಮ್ಮಿ ಮಾಡಿ ಯಾರಿಗೆ ಆಡಿಸ್ತಾರೆ ಯಾರಿಗೆ ಬಿಡ್ತಾರೆ ಗೊತ್ತಿಲ್ಲ. ಹಿಂದಿನ ಮ್ಯಾಚ್ ಅಂತೂ ಪಟೇದಾರ ಆಡಿದ್ದಲ್ಲ, ಅವರಿಗೆ ಸ್ವಲ್ಪ ಏನು ಫಿಸಿಕಲಿ ಏನೋ ಆಗಿತ್ತು. ಎಲ್ಲ ಆರಾಮಾಗಿ ಬಂದಾರ, ಶಿಸ್ತು ದವಾಖಾನೆ ತೋರಿಸ್ಕೊಂಡು ಬಂದಾರ. ಇವತ್ತು ಮ್ಯಾಚ್ ಮಾತ್ರ ಆಡ್ತಾರ. ಅಣ್ಣ ಮಾತ್ರ ಅವನೊಂದು ಹಿಂದಿನ 2-3 ಮ್ಯಾಚ್ದಿಂದ ಅವ್ರಿಗೂ ಸ್ವಲ್ಪ ರನ್ ಬಂದಿಲ್ಲ. ಇವತ್ತು ಅವಕಾಶ ಸಿಕ್ತಂದ್ರೆ ಆ ಮನುಷ್ಯ ಕೊಡ್ತಾನ, ಒಂದು ಶಿಸ್ತಂಗೆ ಕೊಟ್ಟಂದ್ರೆ ಕೆಂಪಲ್ಲ ಹಸಿರಾಗಬೇಕು. ಕೊಟ್ಟಿದ್ದ ಜಾಗದಾಗ ಹಾಗೆ ಕೊಡ್ತಾನ ಬ್ಯಾಟಿಂಗ್. ಅವಂತ ಆ ಥರ ಡೇಂಜರ್ ಬ್ಯಾಟಿಂಗ್ ನಮ್ಮ ರಜತ್ ಪಟೇಲ್ ಅವ್ರದ್ದು ಐತಿ ಅಣ್ಣಂದು. ಮತ್ತು ನೋಡೋಣ ಇವತ್ತು ಮ್ಯಾಚ್ ಏನೇನಾಗತ್ತ ಏನೇನಿಲ್ಲ ಅನ್ನೋಂಥದ್ದು ನೀವು ಒಟ್ಟು ಕಮೆಂಟ್ ಹಾಕ್ರಿ. ಹಂಗೆ ಮತ್ತೆ ನೆಕ್ಸ್ಟ್ ಮ್ಯಾಚ್ದಾಗ ಮತ್ತೆ ನಾವು ಭೇಟಿ ಆಗೋಣಂತ. ನಾವು RCBದು ಈ ಸಲ ಈ ವರ್ಷ ಮ್ಯಾಚ್ ಬರೀ ವಾರಕ್ಕೊಂದು 5 ದಿನಕ್ಕೊಂದು ಮಾಡಿ ಅವನ IPL ನಡೆದೋಯ್ತು ಇಲ್ಲೋ ಈ ಸಲ ಅನ್ನುವಂಥದ್ದು ಎಲ್ಲ ಮಂದಿ ತಲೆಯಾಗ ಬಂದುಬಿಟ್ಟೈತಿ. ಯಾಕಂದ್ರೆ RCBದ ಮ್ಯಾಚ್ ಇದ್ದಾಗ ನಮಗೊಂದು ಹುರುಪ, ಇವು ಒಂದೊಂದು ವಾರ ಗ್ಯಾಪ್ ಕೊಡೋಣ ಅವನೊಂದು ಮರ್ತ ಬಿಡ್ಲಾತ ಮಂದಿ. RCB ಇದ್ದಾಗ ನೋಡಿದ್ರೆ ನಾವು ಉಳಿಕೆ ಟೈಮ್ದಾಗ ನಮ್ಗೆ IPL ನಡೆದೈತೋ ಇಲ್ಲೋ ಅನ್ನೋಂಥದ್ದು ಗೊತ್ತಾಗ್ತಾ ಇರಲಿಲ್ಲ.
ಹಿಂಗಾಗಿ ಈ ವರ್ಷ ಇವ್ ನಾವು ಹುರುಪ ಕಮ್ಮಿ ಆಗ್ಬಿಟ್ಟೈತೆ ಏನು ಈ IPL ನಿಮಗೆ ಏನು ಅನ್ಸತ್ತೆ ನೀವು ಒಟ್ಟು ಕಮೆಂಟ್ ಮಾಡ್ರಿ. ಹಂಗ ನಾವು ಇವತ್ತು ಮ್ಯಾಚ್ ಮುಗಿಯೋಣ ಮತ್ತೆ ಬರ್ತೀನಂತ್ರಿ. ಜೈ RCB.